ಮೋದಿಯವರು ಒಂದು ಮಾತನ್ನು ಹೇಳಿದರು, ಅಬ್ ಕಿ ಬಾರ್ 400 ಪಾರ್. ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾಕೆ 400 ಯಾಕೆ? ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, 2/3 ಮೆಜಾರಿಟಿ ಇದೆ. ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ. ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು, ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ, ಮಾಡಲಿ ಅಂತ ಬಿಟ್ಟರೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೀತು ಕರ್ನಾಟಕದಲ್ಲಿ. 3 ಸೀಟ್ ಕಾಂಗ್ರೆಸ್ನವ್ರು ಗೆದ್ದು, ನಾವು 1 ಗೆದ್ವಿ. ಅಂದ್ರೆ ಕಾಂಗ್ರೆಸ್ನವ್ರ ಸಂಖ್ಯೆ ಜಾಸ್ತಿ ಆದಾಗ ನಾವು ಏನೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ರು ಕೂಡ ರಾಜ್ಯಸಭೆಯಲ್ಲಿ ಆಗುದೇನೇ ಇಲ್ಲ. CAA ನಾವು ಏನೋ ಮಾಡಿ ಒಟ್ಟು ಜಾರಿಗೆ ತಂದ್ವಿ. ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿತ್ತು, ಎಲ್ಲದನ್ನು ಸೇರಿಸ್ಕೊಂಡು ನಮ್ಗಷ್ಟು ಇದಾಗಲಿಲ್ಲ. ಲೋಕಸಭೆಯಲ್ಲಿ ಪಾಸ್ ಆಗ್ಬಿಡ್ತು, ರಾಜ್ಯಸಭೆಯಲ್ಲಿ ಭಾರಿ ಕಷ್ಟದಲ್ಲಿ ಪಾಸ್ ಆಯಿತು. ಆದರೆ ರಾಜ್ಯ ಸರ್ಕಾರಗಳಿಂದ ಅದ್ರ ಬಗ್ಗೆ ಒಪ್ಪಿಗೆ ಬರಲೇ ಇಲ್ಲ. CAA ನಮಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಈಗ ಮಾಡಬೇಕು, ಅದನ್ನು ಬುಲ್ಡೋಸ್ ಮಾಡಿ ಸುಗ್ರೀವಾಜ್ಞೆ ಮುಖಾಂತರ ಮಾಡಬೇಕು ಅಂತ ಈಗ ಸರ್ಕಾರ ಹೊರಟಿದೆ. ಇಲ್ಲ ಅಂತಂದ್ರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ನಮ್ಮ ಕೈಯಲ್ಲಿ ಇರುವುದಿಲ್ಲ ಅಂತ. ಇದೊಂದು ದೇಶದ್ರೋಹಿಗಳ ಆಡಂಬರ ಆಗುತ್ತೆ. 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆದ್ದರೆ ಅಲ್ಲಿರುವಂತಹ ವಿಧಾನಸಭೆಗಳನ್ನು ನಾವು ಗೆಲ್ಲಬಹುದು. ಆಗ ಕನಿಷ್ಠ 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಹತ್ರ ಬರ್ತವೆ. 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಕೈನಲ್ಲಿ, ಬಿಜೆಪಿ ಕೈನಲ್ಲಿ ಬಂದ್ರೆ ರಾಜ್ಯ ಸರ್ಕಾರಗಳಲ್ಲಿ ಕೂಡ 2/3 ಮೆಜಾರಿಟಿ ನಮ್ಗೆ ಬಂದಾಗ, ಅಷ್ಟರ ನಂತರದಲ್ಲಿ ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ. ಒಮ್ಮೆ ಇಷ್ಟು ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡ್ರಿ ಹೆಂಗಿರುತ್ತೆ. ಜಾತ್ರೆ ಒಂದು ಕಳೆ ಬರೋದು ಅಷ್ಟು ನಂತರದಲ್ಲಿ. ಇದಕ್ಕೆಲ್ಲದಕ್ಕೂ ಸೇರಿಗೆ ಸವ್ವಾ ಸೇರಾಗಿ ನಿಂತ್ಕೊಳ್ಳಿಕ್ಕೆ ಶುರು ಆಗೋದು ಅಷ್ಟು ನಂತರದಲ್ಲಿ. ಒಂದೊಂದು ಸೀಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ವೋಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸರಿ ನಾನು ಹೇಳ್ತಾ ಇರ್ತೀನಿ, ನಮಗೂ ಕೆಲವೊಂದು ಸರಿ ನಾವು ಗೆದ್ದಿರ್ತಕ್ಕಂಥವರಿಗೆ ಸ್ವಲ್ಪ ನಾವು ಮೇಲ್ಗಡೆ ಹೋಗ್ಬಿಡ್ತೀವಿ. ಯಾರೇ ಇರಲಿ, ಅದು ಗ್ರಾಮ ಪಂಚಾಯಿತಿಯೋ ಅಥವಾ ಲೋಕಸಭೆಯೋ ವಿಧಾನಸಭೆಯೋ ಏನು ಬೇರೆ ಆಗೋದಿಲ್ಲ. ಗೆದ್ದ ನಂತರದಲ್ಲಿ ದೇವರೇ ನಾನು ಅಂತಕ್ಕಂಥ ಸ್ಥಿತಿಗೆ ನಾವು ಹೋಗಿ ಕುತ್ಕೊಂಡ್ಬಿಡ್ತೀವಿ. ನಾನೇ ಅನ್ನುವ ಸ್ಥಿತಿಗೆ ಹೋಗಿ ಕುತ್ಕೊಂಡ್ಬಿಡ್ತೀವಿ. ಆಗೇನಾಗತ್ತೆ, ಪ್ರತಿಯೊಬ್ಬರ ಬಗ್ಗೆ ಕೂಡ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಪತನ ಶುರುವಾಗೋದೇ ಅಲ್ಲಿಂದ. ಕಳೆದ ಬಾರಿ ಚುನಾವಣೆ ನಡೆದಾಗ 68% ವೋಟ್ ನಮಗೆ ಬಂದಿತ್ತು ಬಿಜೆಪಿಗೆ, ಉತ್ತರ ಕನ್ನಡ ಕ್ಷೇತ್ರದಲ್ಲಿ, ಕೆನರಾ ಕ್ಷೇತ್ರದಲ್ಲಿ. ಒಟ್ಟು ಹಿಂದೂಗಳು ಯಾರು ವೋಟ್ ಮಾಡಿದ್ದಾರೆ, ಈ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ, ಅದರಲ್ಲಿ 85% ಜನ ಹಿಂದೂಗಳು ಬಿಜೆಪಿ ವೋಟ್ ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ 85% ಜನ ಹಿಂದೂಗಳು ಯಾರ್ಯಾರೆಲ್ಲ ವೋಟ್ ಮಾಡಿದ್ದಾರೆ ಅದ್ರ 85% ಜನ ಬಿಜೆಪಿಗೆ ವೋಟ್ ಕೊಟ್ಟಿದ್ದಾರೆ. ಒಂದು 15% 10% ಸೋಡಾ ಬಾಟ್ಲಿ ಇರ್ತವೆ, ಅದೆಲ್ಲ ನಾವು ಬಾರಿ ತಲೆಗೆಡಿಸಿಕೊಳ್ಳೋದು ಬೇಡ, ಅದೆಲ್ಲ ಇರಬೇಕು. ಯಾರು ಇಲ್ಲ ಅಂತಂದ್ರೆ ಕುಸ್ತಿ ಯಾರ ಹತ್ರ ಹಿಡಿಯೋದು, ಮತ್ತೆ ಯಾರಾದ್ರೂ ಎದುರುಗಡೆ ನಿಲ್ಸ್ಕೋಬೇಕಲ್ಲ. ಈ ಬಾರಿ ಆ 85% ಏನಿದೆ ಅದು 90% ಹೋಗುತ್ತೆ, 90% ಹೋಗುತ್ತೆ. ನಮ್ಮ ದೇಶ ಏನಾದರೂ ಸರಿಯಾಗಬೇಕು ಅಂತ ಆದ್ರೆ ನಮ್ಮವರಿಂದಲೇ, ಅದು ಬೇರೆಯವರಿಂದ ಸಾಧ್ಯವೇ ಇಲ್ಲ.
ಅದೆಲ್ಲ ಭಾಷಣದ ಭಾಷೆ ಅಷ್ಟೇ. ಬೇಕು ಕಾಂಗ್ರೆಸ್ಸಿನ ಈ ದೇಶದ್ರೋಹಿ ಸರ್ಕಾರ ಹೋಗ್ಬೇಕು ತೀರ್ಮಾನ ಮಾಡಿದವರು ಯಾರು? ಜಾತ್ಯತೀತರ ನಾವು ಹಿಂದೂಗಳು ಜಾತ್ಯತೀತದಿಂದ ತೀರ್ಮಾನ ಮಾಡಿರಲಿಲ್ಲ. ನಮ್ಮತನದ ಗುರುತಿನ ಜೊತೆಗೆ ನಾವು ಓಟನ್ನು ಹಾಕಿದ್ವಿ, ಅದಕ್ಕೋಸ್ಕರ ನಮ್ಗೆ ಓಟ್ ಬಂದಿತ್ತು, ಗೆಲುವು ನಮ್ದಾಗಿತ್ತು. ಅದೇ ಅಭಿಮಾನದಿಂದ ಮುಂದಿನ ದಶಕಗಳಲ್ಲಿ ಯಾರೂ ಕೂಡ ಇರಬಾರ್ದು. ಇದು ಒನ್ ವೇ ಅಂತ ಅನ್ಸುತ್ತೆ, ಕೆಲವೊಂದ್ಸರಿ ಪ್ರಜಾಪ್ರಭುತ್ವದಲ್ಲಿ ಒನ್ ವೇ ಅಂತ ಅನ್ಸ್ಬಿಡುತ್ತೆ. ಹೌದು, ಕಳೆದ 1000 ವರ್ಷದಿಂದ ಒನ್ ವೇ ನಾವೇ ಹೊಡೆತ ತಿಂದಿದ್ವಿ. ಯಾರಾದರೂ ನಮ್ಮ ವಿರುದ್ಧ ನಮ್ಮ ಪರವಾಗಿ ಯಾರಾದರೂ ಮಾತಾಡಿದ್ರೆ ಜಗತ್ತಿನಲ್ಲಿ ಒನ್ ವೇ ನಮ್ಗೆ ಹೊಡಿತಾನೆ ಇದ್ದಾರೆ, ಎಲ್ಲರೂ ನಾವು ಹೊಡೆತ ತಿಂತಾನೆ ಇದ್ದೀವಿ 1000 ವರ್ಷ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.